ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಹುಣ್ಣಿಮೆಯಂದು ಸತ್ಯನಾರಾಯಣನ ವ್ರತದ ಕಥೆಯನ್ನು ಕೇಳೋಣ. ಸತ್ಯನಾರಾಯಣ ವ್ರತ ಕಥೆಯು 5 ಅಧ್ಯಾಯಗಳನ್ನು ಹೊಂದಿದೆ. ಅಧ್ಯಾಯ 1. ಒಮ್ಮೆ ಶೌನಕ ಋಷಿ ಮತ್ತು ಇತರ 88,000 ಋಷಿಗಳು ನೈಮಿಷಾರಣ್ಯ ಎಂಬ ಅರಣ್ಯದಲ್ಲಿ ಒಟ್ಟುಗೂಡಿದರು. ಅವರು ಮಹರ್ಷಿ ಸೂತರನ್ನು ಮಾನವ ಕುಲವು ಮೋಕ್ಷವನ್ನು ಹೇಗೆ ಪಡೆಯಬಹುದು ಎಂದು ಕೇಳಿದರು. ಮಹರ್ಷಿ ಸೂತ ಉತ್ತರಿಸಿದರು. ಒಮ್ಮೆ ನಾರದ ಮುನಿಯು ಭಗವಾನ್ ವಿಷ್ಣುವಿಗೆ ಅದೇ ಪ್ರಶ್ನೆಯನ್ನು ಕೇಳಿದನು. ಭಗವಾನ್ ವಿಷ್ಣುವು ನಾರದ ಮುನಿಗೆ ಹೇಳಿದ್ದನ್ನು ಅವರಿಗೆ ತಿಳಿಸಿದರು. ಒಮ್ಮೆ ನಾರದನು ವಿವಿಧ ಲೋಕಗಳ ಪ್ರವಾಸದ ಸಮಯದಲ್ಲಿ ಭೂಮಿಗೆ ಬಂದನು. ಅಲ್ಲಿ ಅವರು ತಮ್ಮ ಹಿಂದಿನ ಕರ್ಮಗಳ ಪರಿಣಾಮವಾಗಿ ಜನರು ನರಳುವುದನ್ನು ನೋಡಿದರು. ಅವರ ಕಷ್ಟಗಳನ್ನು ಕಡಿಮೆ ಮಾಡಲು ಮತ್ತು ಅವರಿಗೆ ಮೋಕ್ಷವನ್ನು ತರಲು ನಾರದರು ವಿಷ್ಣು ಲೋಕಕ್ಕೆ ಹೋದರು. ಅಲ್ಲಿ ಅವರು ಭಗವಾನ್ ವಿಷ್ಣುವನ್ನು 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ ಮತ್ತು ಕಮಲದಿಂದ ಕಂಡರು. ಅವನ ಕೊರಳಿಗೆ ಮಾಲೆಯಿಂದ ಅಲಂಕರಿಸಲಾಗಿತ್ತು. ನಾರದನು ನಮ್ರತೆಯಿಂದ ಹೇಳಿದನು, ಓ ಪರಮಾತ್ಮನೇ, ಬಡವರ ಮತ್ತು ತೊಂದರೆಗೊಳಗಾದವರ ಉದ್ಧಾರಕನೇ, ನಾನು ನಿಮ್ಮ ಪಾದಗಳಿಗೆ ಶರಣಾಗುತ್ತೇನೆ. ಭಗವಾನ್ ವಿಷ್ಣು ಕೇಳಿದನು, ನಾರದ, ನೀನು ಇಲ್ಲಿಗೆ ಏಕೆ ಬಂದೆ? ನಿನಗೆ ಏನು ಬೇಕು ಹೇಳು. ನಾನು ನಿಮ್ಮ ಆಸೆಗಳನ್ನು ಪೂರೈಸುತ್ತೇನೆ. ನಾರದರು ಉತ್ತರಿಸಿದರು, ಓ ಭಗವಾನ್, ಭೂಮಿಯ ಮೇಲಿನ ಜನರು ತಮ್ಮ ಹಿಂದಿನ ಪಾಪಕರ್ಮಗಳ ಫಲವಾಗಿ ಅನೇಕ ವಿಧಗಳಲ್ಲಿ ನರಳುತ್ತಿದ್ದಾರೆ. ಅವರಿಗೆ ಸಹಾಯ ಮಾಡುವ ಮಾರ್ಗವನ್ನು ದಯವಿಟ್ಟು ನನಗೆ ತಿಳಿಸಿ. ಅದಕ್ಕೆ ಭಗವಾನ್ ವಿಷ್ಣು, ನಾರದ, ಮನುಕುಲವು ಪೂಜೆಯನ್ನು ಮಾಡುವುದರ ಮೂಲಕ ತಮ್ಮ ಎಲ್ಲ ದುಃಖಗಳನ್ನು ತೊಡೆದುಹಾಕಬಹುದು. ಆ ಪೂಜೆಯನ್ನು ಸತ್ಯನಾರಾಯಣ ಪೂಜೆ ಎನ್ನುತ್ತಾರೆ. ಸರಿಯಾಗಿ ಪೂಜೆಯನ್ನು ನಡೆಸಿದಾಗ ಈ ಪೂಜೆಯಿಂದ ದುಃಖಗಳೆಲ್ಲ ನಾಶವಾಗುವುದು. ಜೀವನದಲ್ಲಿ ಸಂತೋಷ, ಮನಸ್ಸಿನ ಶಾಂತಿ, ಧನ ಮತ್ತು ಧಾನ್ಯಗಳು, ಸಮೃದ್ಧಿ, ಸಂಪತ್ತು, ಸೌಭಾಗ್ಯ ಮತ್ತು ಮೋಕ್ಷವನ್ನು ಮೀರಿ ತರುತ್ತದೆ. ಎಲ್ಲ ಕಾರ್ಯಗಳಲ್ಲೂ ಗೆಲುವು ದೊರಕುವುದು. ಇದನ್ನು ಕೇಳಿದ ನಾರದನು ಸಂತೋಷದಿಂದ ತುಂಬಿ ಭಗವಾನ್ ವಿಷ್ಣುವನ್ನು ಸಂಬೋಧಿಸಿದನು. ದೇವರೇ, ನೀವು ಈಗ ಹೇಳಿದ ಪೂಜೆಯ ವಿವರಗಳನ್ನು ದಯವಿಟ್ಟು ನನಗೆ ತಿಳಿಸಿ. ಇದನ್ನು ಯಾವಾಗ ನಿರ್ವಹಿಸಬೇಕು, ಅದನ್ನು ಹೇಗೆ ನಿರ್ವಹಿಸಬೇಕು ಮತ್ತು ಮೊದಲು ಯಾರು ನಿರ್ವಹಿಸಿದ್ದಾರೆ? ಭಗವಾನ್ ವಿಷ್ಣುವು ಉತ್ತರಿಸಿದನು, ಈ ಪೂಜೆಯನ್ನು ಯಾವುದೇ ತಿಂಗಳು ಹುಣ್ಣಿಮೆಯ ದಿನದಂದು ಮಾಡಬಹುದು. ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಒಟ್ಟುಗೂಡಿಸಿ ಈ ಪೂಜೆಯನ್ನು ಮಾಡಬೇಕು. ಹಣ್ಣುಗಳು, ತುಪ್ಪ, ಹಾಲು, ಮೊಸರು, ಬೆಣ್ಣೆ, ಗೋಧಿ ಹಿಟ್ಟು, ಸಕ್ಕರೆ ಮತ್ತು ಜೇನುತುಪ್ಪವನ್ನು ದೇವರಿಗೆ ಅರ್ಪಿಸಬೇಕು. ಪೂಜೆಯ ನಂತರ ಅವರು ಸತ್ಯನಾರಾಯಣನ ವ್ರತಕಥೆಯನ್ನು ಓದಬೇಕು ಮತ್ತು ಎಲ್ಲರಿಗೂ ಪ್ರಸಾದವನ್ನು ವಿತರಿಸಬೇಕು. ಈ ರೀತಿ ನಡೆಸಿದಾಗ ಈ ಪೂಜೆಯು ಒಬ್ಬರ ಆಸೆಗಳನ್ನು ಪೂರೈಸುವುದು ತರುತ್ತದೆ. ಅದರಲ್ಲೂ ಕಲಿಯುಗದಲ್ಲಿ ಈ ಪೂಜೆ ನೆಮ್ಮದಿಯನ್ನು ತರುತ್ತದೆ. ಅಧ್ಯಾಯ 2. ಮಹರ್ಷಿ ಸೂತರು ಋಷಿಗಳನ್ನು ಉದ್ದೇಶಿಸಿ ಮುಂದುವರಿಸಿದರು. ಓ ಋಷಿಗಳೇ, ಹಿಂದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದವರ ಬಗ್ಗೆ ಹೇಳುತ್ತೇನೆ. ಒಮ್ಮೆ ಕಾಶಿ ಎಂಬ ಸುಂದರ ನಗರದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸಿಸುತ್ತಿದ್ದ. ಆತನಿಗೆ ತಿನ್ನಲು ಆಹಾರವಿರಲಿಲ್ಲ. ಪ್ರತಿದಿನ ಆಹಾರದ ಹುಡುಕಾಟದಲ್ಲಿ ಅಲೆದಾಡುತ್ತಿದ್ದನು. ವಿಷ್ಣುವು ಮುದುಕನ ರೂಪವನ್ನು ತಾಳಿದನು. ಬಡ ಬ್ರಾಹ್ಮಣನ ಮುಂದೆ ಬಂದು ಕೇಳಿದನು, ಏಕೆ ನೀವು ಗುರಿಯಿಲ್ಲದೆ ಅಲೆದಾಡುತ್ತಿದ್ದೀರಾ? ಬಡ ಬ್ರಾಹ್ಮಣನು, ನಾನು ಅತ್ಯಂತ ಬಡವ, ಹಸಿವು ತಾಳಲಾರದೆ ನಾನು ಭಿಕ್ಷೆ ಬೇಡುತ್ತಿದ್ದೇನೆ. ನೀವು ದಯವಿಟ್ಟು ಈ ದುಃಖದಿಂದ ಹೊರಬರಲು ನನಗೆ ದಾರಿ ತೋರಿಸಬಹುದೇ? ಮುದುಕ ಉತ್ತರಿಸಿದ, ಓ ಬ್ರಾಹ್ಮಣ, ಸತ್ಯನಾರಾಯಣ ಭಗವಂತ ತನ್ನ ಭಕ್ತರಿಗೆ ಆರೈಕೆಗಳನ್ನು ದಯಪಾಲಿಸುತ್ತಾನೆ ಮತ್ತು ಅವರ ದುಃಖಗಳನ್ನು ತೆಗೆದುಹಾಕುತ್ತಾನೆ. ಆದ್ದರಿಂದ ನೀವು ಅವರ ಪೂಜೆಯನ್ನು ಮಾಡಿ ಅದರ ಲಾಭವನ್ನು ಪಡೆದುಕೊಳ್ಳಬೇಕು. ನಂತರ ವಿಷ್ಣುವು ಬಡ ಬ್ರಾಹ್ಮಣನಿಗೆ ಸತ್ಯನಾರಾಯಣ ವ್ರತ ವಿವರಗಳನ್ನು ವಿವರಿಸಿ ಕಣ್ಮರೆಯಾದ. ಬಡ ಬ್ರಾಹ್ಮಣನು ತಕ್ಷಣವೇ ಪೂಜೆಯನ್ನು ಮಾಡಲು ನಿರ್ಧರಿಸಿದನು.
ನಿದ್ದೆಯಿಲ್ಲದ ರಾತ್ರಿಯ ನಂತರ ಅವನು ಬೆಳಿಗ್ಗೆ ಬೇಗನೆ ಎದ್ದು ಭಿಕ್ಷೆ ಬೇಡಲು ಹೋದನು. ಅವನ ಮನಸ್ಸು ಸತ್ಯನಾರಾಯಣ ಪೂಜೆ ಎಂಬ ಒಂದೇ ಒಂದು ವಿಷಯದ ಮೇಲೆ ಸ್ಥಿರವಾಗಿತ್ತು. ಆ ದಿನ ಅವನಿಗೆ ಸಾಕಷ್ಟು ಹಣ ಸಿಕ್ಕಿತು. ಹಣಗಳನ್ನು ಸಂಗ್ರಹಿಸಿ ಹಣ್ಣುಗಳು, ಹಾಲು, ಮೊಸರು ಮತ್ತು ಜೇನುತುಪ್ಪವನ್ನು ಖರೀದಿಸಿದನು. ಬಂಧು ಮಿತ್ರರೊಂದಿಗೆ ಪೂಜೆ ನೆರವೇರಿಸಿದನು. ಭಗವಾನ್ ಸತ್ಯನಾರಾಯಣನ ಕೃಪೆಯಿಂದ ಅವನು ತನ್ನ ಬಡತನವನ್ನು ತೊಲಗಿಸಿ ಸಂತೃಪ್ತ ಜೀವನ ನಡೆಸಿದ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಪೂಜೆಯನ್ನು ಮಾಡಿ ಕೊನೆಗೆ ಮೋಕ್ಷವನ್ನು ಪಡೆದನು. ಈ ರೀತಿಯಾಗಿ ಮಹರ್ಷಿ ಸೂತ ಸತ್ಯನಾರಾಯಣ ಪೂಜೆ ಮಹತ್ವವನ್ನು ವಿವರಿಸಿದರು. ಋಷಿಗಳು ಮತ್ತೊಮ್ಮೆ ಮಹರ್ಷಿ ಸೂತರನ್ನು ಉದ್ದೇಶಿಸಿ ಹೇಳಿದರು, ದಯವಿಟ್ಟು ಪೂಜೆಯನ್ನು ಮಾಡಿದ ಇತರರ ಬಗ್ಗೆ ನಮಗೆ ತಿಳಿಸಿ. ಮಹರ್ಷಿ ಸೂತನು ಮುಂದುವರಿಸಿದನು, ಒಂದು ದಿನ ಬ್ರಾಹ್ಮಣನು ಸತ್ಯನಾರಾಯಣ ವ್ರತ ಮಾಡುತ್ತಿದ್ದಾಗ ಒಬ್ಬ ಮರ ಕಡಿಯುವವನು ಅವನ ಮನೆಗೆ ಪ್ರವೇಶಿಸಿ ನೀರು ಕೇಳಿದನು. ಬ್ರಾಹ್ಮಣನು ಪೂಜೆ ಮಾಡುತ್ತಿದ್ದನ್ನು ಅವನು ಗಮನಿಸಿದನು. ಅವನು ಯಾವ ಪೂಜೆಯನ್ನು ಮಾಡುತ್ತಿದ್ದಾನೆ ಮತ್ತು ಆ ಪೂಜೆಯ ಉದ್ದೇಶವೇನು ಎಂದು ಬ್ರಾಹ್ಮಣನನ್ನು ಕೇಳಿದನು. ಬ್ರಾಹ್ಮಣನು ಅದಕ್ಕೆ ಉತ್ತರಿಸಿದ, ಇದನ್ನು ಸತ್ಯನಾರಾಯಣ ವ್ರತ ಎಂದು ಕರೆಯಲಾಗುತ್ತದೆ. ಈ ವ್ರತವನ್ನು ಆಚರಿಸುವ ಯಾರಾದರೂ ಸಕಲ ಸಂಪತ್ತು ಸಿಗುತ್ತದೆ. ಈ ಪೂಜೆಯನ್ನು ಮಾಡಿದ ನಂತರ ನನಗೆ ಸಮೃದ್ಧಿಯನ್ನು ದಯಪಾಲಿಸಲಾಗಿದೆ ಎಂದು ಹೇಳಿದನು. ಇದನ್ನು ಕೇಳಿ ಮರ ಕಡಿಯುವವನಿಗೆ ಸಂತೋಷವಾಯಿತು. ಅವನೂ ಪೂಜೆಯನ್ನು ಮಾಡುವ ಸರಿಯಾದ ವಿಧಾನವನ್ನು ಕಲಿತನು. ನೈವೇದ್ಯ ಮಾಡಿದ ಪ್ರಸಾದವನ್ನು ತೆಗೆದುಕೊಂಡು ಹೋದನು. ಸತ್ಯನಾರಾಯಣ ದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮರ ಕಡಿಯುವವನು ಈ ವ್ರತವನ್ನು ಮಾಡಲು ನಿರ್ಧರಿಸಿದನು. ಅವನು ಶ್ರೀಮಂತರು ವಾಸಿಸುವ ನಗರದ ಆ ಭಾಗಕ್ಕೆ ಹೋದನು. ಅವನು ಮರವನ್ನು ಮಾರಾಟ ಮಾಡಿದನು ಮತ್ತು ಸಾಮಾನ್ಯಕ್ಕಿಂತ 2 ಪಟ್ಟು ಲಾಭ ಗಳಿಸಿದನು. ಅವನ ಅದೃಷ್ಟದಿಂದ ಸಂತುಷ್ಟನಾದ ಅವನು ಬಾಳೆಹಣ್ಣು, ಸಕ್ಕರೆ, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ ಮತ್ತು ಗೋಧಿ ಹಿಟ್ಟು ಖರೀದಿಸಿದನು. ಅವನು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಆಹ್ವಾನಿಸಿದನು ಮತ್ತು ಸತ್ಯನಾರಾಯಣ ಪೂಜೆ ಮಾಡಿದನು. ಭಗವಾನ್ ನಾರಾಯಣನ ಕೃಪೆಯಿಂದ ಅವನು ಸಂಪತ್ತು ಸಂಪಾದಿಸಿದನು ಮತ್ತು ನೆಮ್ಮದಿಯಿಂದ ಬದುಕಿ ಮೋಕ್ಷವನ್ನು ಪಡೆದನು. ಅಧ್ಯಾಯ 3. ಮಹರ್ಷಿ ಸೂತನು ಮುಂದುವರಿಸಿದನು, ಓ ಋಷಿಗಳೇ, ಈಗ ನಾನು ನಿಮಗೆ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ. ಇಂದಿನ ದಿನಗಳಲ್ಲಿ ಉಲ್ಕಮುಖ ಎಂಬ ಬುದ್ಧಿವಂತ ರಾಜ ವಾಸಿಸುತ್ತಿದ್ದ. ಅವರು ಇಂದ್ರಿಯಗಳನ್ನು ನಿಯಂತ್ರಿಸುತ್ತಿದ್ದರು ಮತ್ತು ಯಾವಾಗಲೂ ಸತ್ಯವನ್ನು ಮಾತನಾಡುತ್ತಿದ್ದರು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ಕಾಣಿಕೆ ಕೊಡುತ್ತಿದ್ದರು. ಅವನ ಕಮಲದ ಮುಖದ ಹೆಂಡತಿ ಶುದ್ಧ ಮತ್ತು ಧರ್ಮನಿಷ್ಠ ಮಹಿಳೆ. ಒಂದು ದಿನ ರಾಜ ದಂಪತಿಗಳು ಭದ್ರಶಿಲಾ ನದಿಯ ದಡದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ಸಾಧು ಎಂಬ ವ್ಯಾಪಾರಿಯು ರಾಜನು ಪೂಜೆ ಮಾಡುತ್ತಿದ್ದದ್ದನ್ನು ನೋಡಿ ಅವನ ದೋಣಿಯನ್ನು ನಿಲ್ಲಿಸಿದನು. ಅವನು ಇಳಿದು ರಾಜನಿಗೆ ಯಾವ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದೀರಿ ಎಂದು ಕೇಳಿದನು. ರಾಜ ಉತ್ತರಿಸಿದ, ಓ ಸಾಧು, ನನಗೆ ಮಕ್ಕಳಿಲ್ಲ. ನಾನು ಸರ್ವಶಕ್ತನಾದ ಸತ್ಯನಾರಾಯಣನನ್ನು ಪೂಜಿಸುತ್ತಿದ್ದೇನೆ. ಆದ್ದರಿಂದ ನಾನು ಮಕ್ಕಳಿಂದ ಆಶೀರ್ವಾದಿಸಲ್ಪಡಬಹುದು. ಇದನ್ನು ಕೇಳಿದ ಸಾಧು ವಿನಯದಿಂದ ಮಾತನಾಡಿದನು, ಓ ರಾಜ, ದಯವಿಟ್ಟು ಪೂಜೆಯನ್ನು ಹೇಗೆ ಮಾಡಬೇಕೆಂದು ನನಗೆ ತಿಳಿಸಿ. ನನಗೂ ಮಕ್ಕಳಿಲ್ಲದ ಕಾರಣ ವ್ರತವನ್ನು ಆಚರಿಸಲು ಬಯಸುತ್ತೇನೆ. ರಾಜನು ಅವನಿಗೆ ಎಲ್ಲ ವಿವರಗಳನ್ನು ಹೇಳಿದನು. ಸಾಧು ಮನೆಗೆ ಹಿಂತಿರುಗಿದನು ಮತ್ತು ಬಹಳ ಸಂತೋಷದಿಂದ ತನ್ನ ಹೆಂಡತಿಗೆ ಸತ್ಯನಾರಾಯಣ ಪೂಜೆಯ ಬಗ್ಗೆ ಹೇಳಿದನು. ನಂತರ ಮಗುವಿನ ಜನನದ ನಂತರ ಪೂಜೆ ಮಾಡಲು ನಿರ್ಧರಿಸಿದನು. ಆಗ ಪರಮಾತ್ಮನ ಕೃಪೆಯಿಂದ ಸಾಧು ಪತ್ನಿ ಲೀಲಾವತಿ ಸುಂದರ ಮಗಳಿಗೆ ಜನ್ಮ ನೀಡಿದಳು. ಮಗುವಿಗೆ ಕಲಾವತಿ ಎಂದು ಹೆಸರಿಟ್ಟರು. ಒಂದು ದಿನ ಲೀಲಾವತಿ ತನ್ನ ಪತಿಗೆ ಪೂಜೆ ಮಾಡುವ ಭರವಸೆಯನ್ನು ನೆನಪಿಸಿದಳು. ಸಾಧು ಅವರ ಮಗಳ ಮದುವೆ ಸಮಯಕ್ಕೆ ಪೂಜೆಯನ್ನು ಮಾಡುವುದಾಗಿ ಹೆಂಡತಿಗೆ ಹೇಳಿದನು ಮತ್ತು ಅವನ ಕೆಲಸದಲ್ಲಿ ನಿರಂತರನಾದ. ಈ ಮಧ್ಯೆ ಕಲಾವತಿ ಸುಂದರ ಹುಡುಗಿಯಾಗಿ ಬೆಳೆದಳು. ಸಾಧು ತನ್ನ ಮಗಳಿಗೆ ಸೂಕ್ತವಾದ ವರನನ್ನು ಹುಡುಕಲು ಸಂದೇಶವಾಹಕರನ್ನು ಹೊರಗೆ ಕಳುಹಿಸಿದನು. ಅವರ ಸಂದೇಶವಾಹಕರೊಬ್ಬರು ಕಾಂಚನನಗರದಿಂದ ವೈಶ್ಯ ಕುಟುಂಬದಲ್ಲಿ ಒಳ್ಳೆಯ ಸ್ವಭಾವದ ಒಂದು ಸುಂದರ ಹುಡುಗನನ್ನು ಕಂಡುಕೊಂಡರು.
ಸಾಧು ಕಲಾವತಿ ಹುಡುಗನಿಗೆ ಸೂಕ್ತವಾದ ಹೊಂದಾಣಿಕೆ ಅಂದುಕೊಂಡು ತಮ್ಮ ಮಗಳ ಮದುವೆಯನ್ನು ಅದ್ದೂರಿಯಾಗಿ ಆಚರಿಸಿದರು. ಆದರೆ ಸಾಧು ಸತ್ಯನಾರಾಯಣ ಪೂಜೆಯನ್ನು ಸಂಪೂರ್ಣವಾಗಿ ಮರೆತುಬಿಟ್ಟರು. ಇದು ಸತ್ಯನಾರಾಯಣ ದೇವರಿಗೆ ಕೋಪಗೊಂಡಿತು. ಸತ್ಯನಾರಾಯಣ ದೇವರು ಸಾಧುವಿಗೆ ಶಾಪ ನೀಡಿದ. ಒಂದು ದಿನ ಸಾಧು ತನ್ನ ಅಳಿಯನೊಂದಿಗೆ ವ್ಯಾಪಾರ ಪ್ರವಾಸಕ್ಕೆ ಹೋದರು. ಅವನು ತನ್ನ ರಾಜ ಚಂದ್ರಕೇತು ಆಳುತ್ತಿದ್ದ ರತ್ನಪುರದಲ್ಲಿ ವ್ಯಾಪಾರ ಉಳಿದುಕೊಂಡನು. ಆ ಸಮಯದಲ್ಲಿ ಕೆಲವು ಕಳ್ಳರು ರಾಜನ ಬೊಗಸನ್ನು ದೋಚಿಕೊಂಡು ಓಡಿ ಹೋಗುತ್ತಿದ್ದರು. ರಾಜನ ಸೈನಿಕರು ಅವರನ್ನು ಬೆನ್ನು ಹಟ್ಟಿದರು. ಹೆದರಿದ ಕಳ್ಳರು ದರೋಡೆ ಮಾಡಿದ ಬೆಲೆಬಾಳುವ ವಸ್ತುಗಳನ್ನು ಸಾಧು ಬಳಿ ಎಲ್ಲವನ್ನೂ ಎಸೆದು ಪರಾರಿಯಾದರು. ಅವರು ಸಾಧು ಮತ್ತು ಅವನ ಅಳಿಯನ ಬಳಿ ಬೆಲೆಬಾಳುವ ವಸ್ತುಗಳನ್ನು ಕಂಡುಹಿಡಿದರು. ರಾಜನ ಸೈನಿಕರು ಅವರನ್ನು ಬಂಧಿಸಿ ರಾಜನ ಬಳಿಗೆ ಕರೆತಂದರು. ರಾಜನು ಅವರನ್ನು ಸರಪಳಿಯಿಂದ ಬಂಧಿಸಲು ಆದೇಶಿಸಿದನು ಮತ್ತು ಜೈಲಿಗೆ ಎಸೆಯಲಾಯಿತು. ಭಗವಾನ್ ನಾರಾಯಣನ ಮಾಯೆಯಿಂದಾಗಿ ಯಾರೂ ಸಹ ಸಾಧು ಹೇಳುವುದನ್ನು ಕೇಳಿಕೊಂಡಿರಲಿಲ್ಲ. ರಾಜ ಚಂದ್ರಕೇತು ಕೂಡ ಅವರ ಎಲ್ಲ ಸರಕುಗಳನ್ನು ತೆಗೆದುಕೊಂಡನು. ಸಾಧುವಿನ ಹೆಂಡತಿಯು ನಾರಾಯಣನ ಶಾಪದಿಂದ ಪ್ರಭಾವಿತಳಾದಳು. ಕೆಲವು ದರೋಡೆಕಾರರು ಆಕೆಯ ಮನೆಗೆ ನುಗ್ಗಿ ಎಲ್ಲವೂ ದರೋಡೆ ಮಾಡಿದರು. ಒಂದು ದಿನ ಸಾಧುವಿನ ಮಗಳು ಕಲಾವತಿ ತುಂಬಾ ಹಸಿದಿದ್ದಳು. ಆಹಾರ ಹುಡುಕುತ್ತಾ ಹೊರಟಳು. ಅವಳು ಅಲ್ಲಿ ಇಲ್ಲಿ ಅಲೆದಾಡಿದಳು ಮತ್ತು ಸತ್ಯನಾರಾಯಣ ಪೂಜೆ ನಡೆಯುತ್ತಿದ್ದ ಮನೆಯಲ್ಲಿ ನಿಲ್ಲಿಸಿದಳು. ಪೂಜೆ ಮುಗಿಯುವವರೆಗೂ ಇದ್ದಳು ಮತ್ತು ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡಳು. ಮನೆ ತಲುಪಿದಾಗ ತಡರಾತ್ರಿಯಾಗಿತ್ತು. ಲೀಲಾವತಿ ಎಲ್ಲಿ ಹೋಗಿದಳು ಎಂದು ಕೇಳಿದಳು. ಕಲಾವತಿ ಯಾರದೋ ಮನೆಯಲ್ಲಿ ಸತ್ಯನಾರಾಯಣ ಕಥೆ ಕೇಳುತ್ತಿರುವುದಾಗಿ ಹೇಳಿದಳು. ಆಗ ಲೀಲಾವತಿ ಪೂಜೆಯನ್ನು ನೆರವೇರಿಸುವ ಪತಿಯ ಭರವಸೆ ನೆನಪಿಸಿಕೊಂಡಳು. ಸತ್ಯನಾರಾಯಣ ವ್ರತವನ್ನು ಸ್ವತಃ ಆಚರಿಸಲು ನಿರ್ಧರಿಸಿದಳು. ಅವಳು ತನ್ನ ಎಲ್ಲ ಸ್ನೇಹಿತರು ಸಂಬಂಧಿಕರನ್ನು ಆಹ್ವಾನಿಸಿದಳು ಮತ್ತು ತಮ್ಮ ಪಾಪಗಳನ್ನು ಕ್ಷಮಿಸುವಂತೆ ಸತ್ಯನಾರಾಯಣ ದೇವರನ್ನು ಪ್ರಾರ್ಥಿಸಿದಳು. ಲೀಲಾವತಿಯು ಪ್ರಾರ್ಥನೆಯಿಂದ ಸತ್ಯನಾರಾಯಣ ದೇವರಿಗೆ ಸಂತಸವಾಯಿತು. ರಾಜ ಚಂದ್ರಕೇತುವಿನ ಕನಸಿನಲ್ಲಿ ನಾರಾಯಣನು ಕಾಣಿಸಿಕೊಂಡನು. ರಾಜ ಇಬ್ಬರು ವ್ಯಾಪಾರಿಗಳನ್ನು ಜೈಲಿನಿಂದ ಬಿಡುಗಡೆ ಮಾಡಲು ಅವರು ನಿಜವಾದ ಕಳ್ಳರಲ್ಲ ಎಂದು ಆದೇಶಿಸಿದರು. ನಾರಾಯಣನು ರಾಜನಿಗೆ ಸಾಧುವನ್ನು ಅವನ ಅಳಿಯ ಬಿಡುಗಡೆ ಮಾಡಲು ವಿಫಲವಾದರೆ ತನ್ನ ರಾಜ್ಯ, ಸಂಪತ್ತು, ಮಕ್ಕಳೆಲ್ಲರೂ ನಾಶವಾಗುತ್ತಾರೆ ಎಂದು ಎಚ್ಚರಿಸಿದನು. ಮರುದಿನ ಬೆಳಿಗ್ಗೆ ರಾಜನು ತನ್ನ ಕನಸಿನ ಬಗ್ಗೆ ಸಲಹೆಗಾರರಿಗೆ ಹೇಳಿದನು. ಸಾಧು ಮತ್ತು ಅವನ ಅಳಿಯನನ್ನು ಅವನ ಮುಂದೆ ಕರೆತರಲು ಅವರು ಆದೇಶಿಸಿದರು. ಸಾಧು ಮತ್ತು ಅಳಿಯ ಹೆದರಿ ತಲೆಬಾಗಿ ರಾಜನ ಮುಂದೆ ನಿಂತರು. ರಾಜ ಅವರೊಂದಿಗೆ ಮೃದುವಾಗಿ ಮಾತನಾಡಿ, ನಿಮ್ಮ ಅದೃಷ್ಟದಿಂದ ನೀವಿಬ್ಬರೂ ತುಂಬಾ ಕಷ್ಟಪಟ್ಟಿದ್ದೀರಿ, ಆದರೆ ಭಯಪಡುವ ಅಗತ್ಯವಿಲ್ಲ. ರಾಜ ಅವರ ಸರಕುಗಳನ್ನು ಹಿಂತಿರುಗಿದನು. ಅವರಿಗೆ ಹೊಸ ಬಟ್ಟೆ ಮತ್ತು ಬಹಳಷ್ಟು ಉಡುಗೊರೆಗಳನ್ನು ನೀಡಿ ಮನೆಗೆ ಕಳುಹಿಸಿದನು. ಅಧ್ಯಾಯ 4. ಸಾಧು ಮತ್ತು ಅಳಿಯ ತಮ್ಮ ದೋಣಿಗೆ ರಾಜನು ಅವರಿಗೆ ಕೊಟ್ಟ ಸಂಪತ್ತನ್ನು ತುಂಬಿ ಮನೆಗೆ ಪ್ರಯಾಣಿಸಿದನು. ಭಗವಾನ್ ಸತ್ಯನಾರಾಯಣ ಸಾಧುವನ್ನು ಮತ್ತಷ್ಟು ಪರೀಕ್ಷಿಸಲು ಬಯಸಿದರು. ಅವನು ತ್ರಿಶೂಲದೊಂದಿಗೆ ಋಷಿಯ ರೂಪವನ್ನು ಪಡೆದನು. ಅವನು ಸಾಧುವಿನ ಮುಂದೆ ಬಂದು ತನ್ನ ದೋಣಿಯಲ್ಲಿ ಏನು ಸಾಗಿಸುತ್ತಿದ್ದೀಯಾ ಎಂದು ಕೇಳಿದನು. ಸಾಧು ಋಷಿ ವೇಷಧಾರಿ ನಿಜವಾಗಿಯೂ ನಾರಾಯಣ ಎಂದು ಅರಿತುಕೊಂಡಿರಲಿಲ್ಲ. ಅವನು ಅಪಹಾಸ್ಯದಿಂದ ನಕ್ಕಿ ಹೇಳಿದನು, ನೀನು ಬ್ರಾಹ್ಮಣ, ನೀನು ಯೋಚಿಸುತ್ತಿದ್ದೀಯಾ ನನ್ನ ವಸ್ತುಗಳನ್ನು ಕದಿಯುವುದೇ? ದೋಣಿಯಲ್ಲಿ ನಮ್ಮ ಬಳಿ ಖಾಲಿ ಪಾತ್ರೆಗಳು ಬಿಟ್ಟರೆ ಯಾವುದೇ ಬೆಲೆಬಾಳುವ ವಸ್ತುಗಳಿಲ್ಲ ಎಂದು ಹೇಳಿದನು. ಋಷಿಯು ಉತ್ತರಿಸಿದ, ಓ ಸಾಧು, ಹಾಗೆಯೇ ಆಗಲಿ. ಆಗ ಋಷಿ ಹೊರಟು ಸಮುದ್ರ ತೀರದಲ್ಲಿ ನಿಂತರು. ಸಾಧು ಅವನ ದೋಣಿಯಲ್ಲಿ ಹೋದಾಗ ಗಾಬರಿಯಾದ. ಅವನು ಋಷಿಗೆ ಸುಳ್ಳು ಹೇಳಿದನಂತೆ ದೋಣಿಯು ಕೇವಲ ಖಾಲಿ ಪಾತ್ರಗಳಿಂದ ತುಂಬಿದ್ದನ್ನು ಅವನು ನೋಡಿದನು. ಅದನ್ನು ನೋಡಿದ ಸಾಧು ಮೂರ್ಛೆ ಹೋದನು. ಅವನು ತನ್ನ ಹಳೆಯನಿಂದ ಪುನರ್ಜೀವನಗೊಂಡನು. ಅಳಿಯ ಹೇಳಿದ, ಇದೇ ಋಷಿ ಶಾಪವಾಗಿರಬೇಕು. ಅವನ ಬಳಿಗೆ ಹೋಗಿ ಕ್ಷಮೆ ಕೇಳೋಣ. ಇಬ್ಬರು ವ್ಯಾಪಾರಿಗಳು ನಂತರ ಋಷಿ ಧ್ಯಾನ ಮಾಡುತ್ತಿದ್ದ ಸಮುದ್ರ ತೀರಕ್ಕೆ ಹೋದರು. ಅವರ ಕಾಲಿಗೆ ಬಿದ್ದು ಪದೇ ಪದೇ ಕ್ಷಮೆಯಾಚಿಸಿದರು. ಅವರನ್ನು ನೋಡಿ ಋಷಿ ಹೇಳಿದರು, ಸಾಧು, ಅಳಬೇಡ. ನೀವು ಅನೇಕ ಬಾರಿ ನಿಮ್ಮ ಭರವಸೆಯನ್ನು ಮುರಿದಿದ್ದೀರಿ. ಅದಕ್ಕಾಗಿಯೇ ನೀವು ಬಳಲುತ್ತಿದ್ದೀರಿ. ಇದನ್ನು ಕೇಳಿದ ಸಾಧುವಿಗೆ ಅರಿವಾಯಿತು.
ಈ ಋಷಿಯು ಭಗವಾನ್ ನಾರಾಯಣನಾಗಿದ್ದನು ಎಂದು ಹೇಳಿದನು. ಅವನು ಹೇಳಿದನು, ಓ ಭಗವಂತನೇ, ಬ್ರಹ್ಮ ಮತ್ತು ಇತರರು ಸಹ ದೇವತೆಗಳು ನಿನ್ನ ರೂಪವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾರರು. ನನ್ನ ಸೀಮಿತ ಜ್ಞಾನದಿಂದ ನಾನು ಹೇಗೆ ಮಾಡಬಹುದು? ದಯಮಾಡಿ ನಿನ್ನ ನಿಜ ರೂಪವನ್ನು ತೋರಿಸು, ನನ್ನನ್ನು ಆಶೀರ್ವದಿಸು ಎಂದು ಕೇಳಿದನು. ಅವನ ಪ್ರಾರ್ಥನೆ ಕೇಳಿದ ಮೇಲೆ ದೇವರು ಸಂತೋಷಪಟ್ಟರು ಮತ್ತು ಅವನ ಇಚ್ಛೆಗಳನ್ನು ನೀಡಿದನು. ಅವನ ದೋಣಿಯಲ್ಲಿ ಸರಕು ಪುನಃ ಸ್ಥಾಪಿಸಿದನು ಮತ್ತು ಕಣ್ಮರೆಯಾದನು. ನಂತರ ಇಬ್ಬರು ವ್ಯಾಪಾರಿಗಳು ಸಂತೋಷದಿಂದ ಮನೆಗೆ ಪ್ರಯಾಣಿಸಿದರು. ತಮ್ಮ ಊರು ತಲುಪಿದ ಅವರು ತಮ್ಮ ಪತ್ನಿಗೆ ತಮ್ಮ ಸುರಕ್ಷಿತ ಆಗಮನದ ಬಗ್ಗೆ ಸಂದೇಶ ಕಳುಹಿಸಿದರು. ಆಗ ಲೀಲಾವತಿ ಮತ್ತು ಕಲಾವತಿ ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದರು. ಲೀಲಾವತಿ ಬೇಗನೆ ಪೂಜೆಯನ್ನು ಮುಗಿಸಿ ತನ್ನ ಮಗಳಿಗೆ ಹಾಗೆ ಮಾಡಲು ಹೇಳಿದಳು. ನಂತರ ಅವಳು ತನ್ನ ಗಂಡನನ್ನು ಭೇಟಿಯಾಗಲು ಸಮುದ್ರ ತೀರಕ್ಕೆ ಹೋದಳು. ಕಲಾವತಿ ಉತ್ಸುಕರಾಗಿ ತನ್ನ ಗಂಡನನ್ನು ಭೇಟಿಯಾಗಲು ಅವಳು ಪ್ರಸಾದವನ್ನು ತೆಗೆದುಕೊಳ್ಳಲು ಮರೆತು ಸಮುದ್ರ ತೀರ ದಡಕ್ಕೆ ಓಡಿದಳು. ಇದು ಸತ್ಯನಾರಾಯಣ ದೇವರಿಗೆ ಕೋಪ ತರಿಸಿತು. ಅವನ ಮಾಯೆಯು ಹಡಗು ಮತ್ತು ಅವಳ ಪತಿ ಸಮುದ್ರದಲ್ಲಿ ಕಣ್ಮರೆಯಾದನು. ಕಲಾವತಿ ಪತಿ ಸಿಗಲಿಲ್ಲ. ಅವಳು ಅಳಲು ಪ್ರಾರಂಭಿಸಿದಳು. ಎಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಭಯಭೀತರಾದರು. ಸಾಧು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಭಗವಾನ್ ನಾರಾಯಣನ ಮಾಯೆ ಎಂದು ಭಾವಿಸಿ ಸತ್ಯನಾರಾಯಣ ದೇವರ ಪೂಜೆ ಮಾಡುವುದಾಗಿ ಘೋಷಿಸಿ ಪ್ರಾರ್ಥಿಸಿದರು. ಭಗವಾನ್ ಸತ್ಯನಾರಾಯಣ ಸಾಧುವಿನ ಭಕ್ತಿಯಿಂದ ಬಹಳ ಸಂತೋಷಪಟ್ಟರು ಮತ್ತು ಹೇಳಿದರು, ಓ ಸಾಧು, ನಿಮ್ಮ ಮಗಳು ಪ್ರಸಾದವನ್ನು ತೆಗೆದುಕೊಂಡು ಹೋಗಲಿಲ್ಲ. ಅವಳ ಗಂಡನನ್ನು ನೋಡಲು ಆತುರ ಪಡುತ್ತಿದ್ದಳು. ಹಾಗಾಗಿ ನಾನು ಅವಳ ಗಂಡನನ್ನು ಮತ್ತು ದೋಣಿಕನನ್ನು ಕಣ್ಮರೆಯಾಗುವಂತೆ ಮಾಡಿದೆ. ಇದನ್ನು ಕೇಳಿದ ಕಲಾವತಿ ಮನೆಗೆ ಹೋಗಿ ಪ್ರಸಾದ ತೆಗೆದುಕೊಂಡಳು. ಅವಳು ಹಿಂತಿರುಗಿದಾಗ ಸಮುದ್ರ ತೀರದಲ್ಲಿ ಅವಳು ತನ್ನ ಪತಿ ಮತ್ತು ದೋಣಿಕನನ್ನು ಸುರಕ್ಷಿತವಾಗಿರುವುದನ್ನು ಕಂಡುಕೊಂಡಳು. ನಂತರ ಸಾಧು ಸಂತೋಷದಿಂದ ಮನೆಗೆ ಮರಳಿದನು. ತಮ್ಮ ಬಂಧು ಮಿತ್ರರೊಂದಿಗೆ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿದರು. ದೇವರ ದಯೆಯಿಂದ ಅವನು ಈ ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ಆನಂದಿಸಿದನು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಸಾಧಿಸಿದನು. ಅಧ್ಯಾಯ 5. ಮಹರ್ಷಿ ಸೂತನು ಮುಂದುವರಿಸಿದನು, ನಾನು ನಿಮಗೆ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ. ತುಂಗಧ್ವಜ ಎಂಬ ರಾಜನು ಸತ್ಯನಾರಾಯಣ ಪ್ರಸಾದ ನಿರಾಕರಿಸಿದ ನಂತರ ಬಹಳ ನೋವನ್ನು ಅನುಭವಿಸಿದನು. ಒಂದು ದಿನ ಭೇಟಿಯ ನಂತರ ರಾಜನು ನೆರಳಿನ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದನು. ಕೆಲವು ಗೋಪಾಲಕರು ಸಂತಸದಿಂದ ಸತ್ಯನಾರಾಯಣ ಕಾರ್ಯಕ್ರಮ ನಡೆಸುತ್ತಿದ್ದರು. ಗೋಪಾಲಕರು ನೀಡಿದ ಪ್ರಸಾದವನ್ನು ರಾಜ ನಿರಾಕರಿಸಿದನು. ಅವನು ಯಾವಾಗ ಅವನ ಅರಮನೆಯನ್ನು ತಲುಪಿದನೋ ಅವನು ತನ್ನ ರಾಜ್ಯವನ್ನು, ಅವನ 100 ಪುತ್ರರನ್ನು, ಅವನ ಸಂಪತ್ತನ್ನು ಕಳೆದುಕೊಂಡನು ಮತ್ತು ಎಲ್ಲವೂ ಕಣ್ಮರೆಯಾಯಿತು. ಆಗ ಅವನಿಗೆ ಸತ್ಯನಾರಾಯಣ ದೇವರ ವಿಚಾರವಾಯಿತು. ಬಹುಶಃ ಅವನ ಮೇಲೆ ಕೋಪಗೊಂಡಿರಬಹುದು. ಅವನು ಮತ್ತೆ ಗೋಪಾಲಕರ ಬಳಿಗೆ ಹೋಗಿ ಪ್ರಾರ್ಥಿಸಿದನು. ಸತ್ಯನಾರಾಯಣ ದೇವರ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಪ್ರಭು ಸತ್ಯನಾರಾಯಣ ಅವರ ಆಶೀರ್ವಾದವನ್ನು ಧಾರೆ ಎರೆದರು ಮತ್ತು ರಾಜನು ಎಲ್ಲವನ್ನೂ ಮರಳಿ ಪಡೆದನು. ಅವರು ಸಂತೋಷದಿಂದ ಬದುಕಿದರು ಮತ್ತು ಅಂತಿಮವಾಗಿ ವೈಕುಂಠವನ್ನು ತಲುಪಿದರು. ಮಹರ್ಷಿ ಸೂತರು ಹೇಳಿದರು, ಓ ಪುಣ್ಯಾತ್ಮರೇ, ನಾನು ನಿಮಗೆ ಇದನ್ನು ಹೇಳುತ್ತಿದ್ದೇನೆ. ಸತ್ಯನಾರಾಯಣ ಕಥೆಯು ಮೂಲತಃ ವಿಷ್ಣುವು ನಾರಾಧನೆಗೆ ಹೇಳಿದನು. ಈ ವ್ರತವನ್ನು ಆಚರಿಸುವುದರಿಂದ ಮನುಕುಲವು ಮೋಕ್ಷವನ್ನು ಪಡೆಯಬಹುದು. ಈ ಕಲಿಯುಗದಲ್ಲಿ ವ್ರತವನ್ನು ಆಚರಿಸುವುದರಿಂದ ಆರೈಕೆಗಳು ಈಡೇರುತ್ತದೆ. ಸತ್ಯನಾರಾಯಣನನ್ನು ನವಗ್ರಹಗಳಿಗೆ ಅಧಿಪತಿ, ನವಗ್ರಹಗಳನ್ನು ನಿಯಂತ್ರಿಸುತ್ತಾನೆ. ಸತ್ಯನಾರಾಯಣನನ್ನು ಪೂಜಿಸಿದರೆ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಾರು ಮಾಡಿ ಎಲ್ಲ ಒಳ್ಳೆಯದಾಗುವಂತೆ ಅನುಗ್ರಹಿಸುತ್ತಾನೆ. ಆದ್ದರಿಂದ ಸತ್ಯನಾರಾಯಣ ವ್ರತವನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಮಾಡುವ ಪದ್ಧತಿ ಇದೆ. ಮದುವೆ, ಗೃಹ ಪ್ರವೇಶ, ಹುಟ್ಟುಹಬ್ಬ, ಹೊಸ ಕೆಲಸ, ವ್ಯಾಪಾರ ಶುರು ಮಾಡುವ ಸಂದರ್ಭಗಳಲ್ಲಿ ಈ ಪೂಜೆಯನ್ನು ಮಾಡುತ್ತಾರೆ. ತಮ್ಮ ಕಾರ್ಯಗಳಲ್ಲಿ ಯಶಸ್ಸು ಕೊಡು ಎಂದು ಪ್ರಾರ್ಥನೆ ಮಾಡುತ್ತಾರೆ. ಇದೇ ಸತ್ಯನಾರಾಯಣನ ವ್ರತದ ಕಥೆ. ಇಲ್ಲಿಗೆ ಈ ಸತ್ಯನಾರಾಯಣ ವ್ರತವನ್ನು ಮುಗಿಸುತ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.